ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ನೋಡ್ರಿ ಹೈಕಮಾಂಡ್ ಮುಂದಿದೆ. ರೇಣುಕಾಚಾರ್ಯ ಹೇಳ್ತಾರೆ ಯತ್ನಾಳ್ ಅವರು ನಾವು ಒಂದಾಗಬೇಕು ಅಂತೇಳಿ ನಿಮ್ಮ ಬಗ್ಗೆ ಸಾಫ್ಟ್ ಆಗಿ ಮಾತಾಡ್ತಾರೆ. ಯಾಕ್ರಿ ಉಚ್ಚಾಟನೆ ಮಾಡ್ತೀನಿ, ಇನ್ನೆರಡು ದಿವಸದಲ್ಲಿ ಯತ್ನಾಳ್ ಉಚ್ಚಾಟನೆ ಖಚಿತ ಹತ್ತಿದ್ರಲ್ಲ ಮೊನ್ನೆ ಹಾಂ ಯಾಕ್ರಿ ಅದೇ ಅವರೇನೋ ಈಗ ಮ್ಯಾಗ ಗುರ್ತಾಗ್ಬಿಟ್ಟೈತಿ. ಯತ್ನಾಳ್ ಏನು ಅನ್ನೋದು ಗುರ್ತಾಗೈತಿ, ವಿಜೇಂದ್ರ ಏನು ಅನ್ನೋದು ಗೊತ್ತಾಗೈತಿ, ಎಲ್ಲ ಮಾಹಿತಿ ಹೋಗ್ಯಾವು. ಯತ್ನಾಳ್ ಹೊರಗೆ ಹಾಕೋದು ಆಗೋದಿಲ್ಲ ಅಂತ ಗೊತ್ತಾಗೈತಿ. ಅದಕ್ಕೆ ಪಟ್ನೆ ಎಲ್ಲರ ಯತ್ನಾಳ್ ಅಧ್ಯಕ್ಷ ಮಾಡಿಬಿಟ್ರೆ ಹಂಗತ್ತು ಹೀಗೆ ಬಚಾವ್ ಬಚಾವ್ ಬಚಾವ್. ಶೀಘ್ರದಲ್ಲಿ ಬದಲಾವಣೆ ಆಗುತ್ತಾ ಅಥವಾ ತಡ ಮಾಡೇಬೇಕು. ಬದಲಾವಣೆ ಮಾಡ್ಲಿಕ್ಕಂದ್ರೆ ಪಕ್ಷದ ದಿನ 3 ವರ್ಷ ಟೈಮ್ ಐತಿ, ಚೇಂಜ್ ಆಗ್ತದೆ, ಯಾಕಾಗೋದಿಲ್ಲ. ಅದೆಲ್ಲ ಹೋಯ್ತು. ಮೊದಲೇನೊಂದು ಹವಾ ಇಟ್ಟಿದ್ರು ವೀರಶೈವ ಲಿಂಗಾಯತರಂದ್ರೆ ಪೂಜ್ಯ ತಂದೆಯವರು. ವೀರಶೈವ ಲಿಂಗಾಯತರು ಏನಾರೇ ಪೂಜ್ಯ ತಂದೆಯವ್ರ ಮಗನ ತೆಗೆದುಬಿಟ್ರೆ ಬಿ ಜೆ ಪಿ ಮುಗಿದೋಗ್ದಿಲ್ಲ. ಇವತ್ತು ಬಿ ಜೆ ಪಿ ಹಿಂದುತ್ವ ಧರ್ಮಗಿದೆ. ಯಾವ ಲಿಂಗಾಯತ ವೀರಶೈವ ಎಲ್ಲ ಹಿಂದುತ್ವದ ಒಂದು ಭಾಗನೇ. ಲಿಂಗಾಯತರು ಹಿಂದೂಗಳ ಬಿಟ್ಟಿಲ್ಲ, ಸಮಸ್ತ ಹಿಂದೂಗಳ ರಕ್ಷಣೆ ಮಾಡುವಂಥ ನಾಯಕ ಬೇಕಾಗೈತಿ. ವೀರಶೈವ ಲಿಂಗಾಯತ ಸೀಮಿತ ಆದ್ರೆ ನೀವು ಅಲ್ಲೇ ಕೊಂಡಿರ್ತೀರಿ. ನಿಮಗೆ ಬೇಕಾಯ್ತು ಸನಾತನ ಹಿಂದೂ ಧರ್ಮ ಉಳಿದ್ರೇ ಲಿಂಗಾಯತರು ಉಳಿತಾರೆ. ಸನಾತನ ಹಿಂದೂ ಧರ್ಮ ನೀವು ಬಿಟ್ರೆ ಅಂದ್ರೆ ನೀವು ಇಲ್ಲಿ ಉಳಿಲಕ್ಕೆ ಸಾಧ್ಯ ಇಲ್ಲ ಈ ದೇಶನಾಗ. ಅದಕ್ಕೆ ಹಿಂದುತ್ವ ಭಗವಜಂಡನೇ ನಮಗೆ ಏನೋ ನಮ್ಮ ಪ್ರಾಣ ರಕ್ಷಣೆ ಮಾಡೋದು. ಬಿಜಾಪುರ ಜಿಲ್ಲಾಧ್ಯಕ್ಷರ ಆಯ್ಕೆ ಏನು ಅವ ಏನು ಮಾಡ್ಕೋತಾನೆ ಮಾಡ್ಕೊಳ್ಳಿ. ಅವ್ನು ವಿಜೇಂದ್ರ ಯಾರು ಕೇಳೋರು, ಅವ್ನಿಗೆ ಏನು ಬರ್ತದೆ ಅದು ಮಾಡ್ತಾನೆ. ಅವ ಅವ್ರ ಅಪ್ಪನೂ ಹಿಂಗೆ ಮಾಡ್ಕೊತ ಬಂದಾನೆ. ನಮ್ಮ ವಿರುದ್ಧ ಇದ್ದವ್ರನ್ನ ಮಾಡೋದು ಅವ್ನು ಚಟ ಆಯ್ತವ್ರು ಅಪ್ಪ ಮಕ್ಕಳಿಗೆ ಮಾಡ್ಯಾರ ಮಾಡ್ಕೊಳ್ಳಿ. ಅಸಮಾಧಾನ ಜಿಲ್ಲಾ ಬಿಜೆಪಿಯಲ್ಲಿ ಅಸಮಾಧಾನ ಅಲ್ಲ, ಅವ ಬರಲಿ. ಅವ್ನು ವಿಜೇಂದ್ರ ಬಿಜಾಪುರಕ್ಕೆ ಹೋಗೋಣ.